ಕಾಂತರಾಜ್ ಅವರ ನೇತೃತ್ವದ ಜಾತಿ ಗಣತಿ ವರದಿಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಪರ ವಿರೋಧ ಚರ್ಚೆ ವಿವಾದಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸೋತು ಹೋಗಿದೆ. ಅಂತಿಮವಾಗಿ ಮರು ಸಮೀಕ್ಷೆಗೆ ಸರ್ಕಾರ ಒಪ್ಪಿದ್ದು ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ. ಕಳೆದ 10 ವರ್ಷಗಳ ಹಿಂದೆ ಕಾಂತರಾಜು ಅವರ ನೇತೃತ್ವದಲ್ಲಿ ರಚಿಸಲಾಗಿದ್ದ ಆಯೋಗವು ಜಾತಿ ಗಣತಿಯನ್ನ ಮಾಡಿದ್ದು, ಇತ್ತೀಚೆಗೆ ಈ ಆಯೋಗ ತನ್ನ ವರದಿಯನ್ನ ಸರ್ಕಾರಕ್ಕೆ ಹಸ್ತಾಂತರವನ್ನ ಮಾಡಿತ್ತು. ವರದಿ ಸರ್ಕಾರಕ್ಕೆ ಹಸ್ತಾಂತರ ಆಗುತ್ತಿದ್ದಂತೆ ವರದಿಯ ಬಗ್ಗೆ ಪರ ವಿರೋಧದ ಚರ್ಚೆಗಳು ಆರಂಭಗೊಂಡಿದ್ದವು. ಇದೀಗ ಆ ವರದಿಯ ಸಹವಾಸವೇ ಬೇಡ ಎಂಬ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಕಾಂತರಾಜು ವರದಿಗೆ ವ್ಯಾಪಕ ವಿರೋಧ. ವರದಿ ಕೈಬಿಡಲು ಸರ್ಕಾರ ನಿರ್ಧಾರ. ಜಾತಿ ಗಣತಿ ಮರು ಸಮೀಕ್ಷೆಗೆ ಸರ್ಕಾರ ಅಸ್ತು. ಹೌದು, ಚರ್ಚೆಗೆ ಕಾರಣವಾಗಿದ್ದ ಕಾಂತರಾಜು ಅವರ ವರದಿಯನ್ನ ಕೈಬಿಟ್ಟು ಹೊಸದೊಂದು ಸಮಿತಿ ರಚಿಸಿ ಆ ಸಮಿತಿಯ ಮೂಲಕವೇ ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಗೆ ಮುಂದಾಗಿದ್ದಾರೆ. ಹಾಗಾದ್ರೆ ಕಳೆದ ಬಾರಿಯ ವರದಿಯು ಏನಾಗುತ್ತದೆ? ಈಗ ಆಗುವ ಸಮೀಕ್ಷೆಗೆ ಸಮಗ್ರವಾಗಿ, ಸಮರ್ಪಕವಾಗಿ ನಡೆಯುತ್ತಾ ಎಂಬ ಚರ್ಚೆಗಳು ಇದೀಗ ಶುರುವಾಗಿದೆ. ಮರು ಸಮೀಕ್ಷೆಗೆ ಮಧುಸೂದನ್ ನಾಯಕ್ ನೇತೃತ್ವ. ಡಿಸೆಂಬರ್ ಒಳಗೆ ಸಮೀಕ್ಷೆ ಪೂರ್ಣಗೊಳಿಸಲು ಸೂಚನೆ. ಮರು ಸಮೀಕ್ಷೆಗೆ ಬರೋಬ್ಬರಿ 420 ಕೋಟಿ ಮೀಸಲು. ಕಾಂತರಾಜು ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದ ಸಮಿತಿ ಬರೋಬ್ಬರಿ 8-10 ವರ್ಷಗಳ ಬಳಿಕ ತನ್ನ ಜಾತಿ ಗಣತಿಯ ವರದಿಯನ್ನ ಸರ್ಕಾರಕ್ಕೆ ಇತ್ತೀಚೆಗೆ ಹಸ್ತಾಂತರವನ್ನ ಮಾಡಿದೆ. ರಾಜ್ಯದಲ್ಲಿ 10 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಹೀಗಾಗಿಯೇ ಕಾಂತರಾಜು ವರದಿಯನ್ನ ಅನುಷ್ಠಾನ ಮಾಡಲು ಸಾಧ್ಯವಾಗ್ತಿಲ್ಲ ಎಂಬುದನ್ನ ಮುಂದಿಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ಮಧುಸೂದನ್ ನಾಯಕ್ ಅವರ ನೇತೃತ್ವದ ಹೊಸ ಆಯೋಗವನ್ನ ರಚಿಸಿದ್ದಾರೆ. ಈ ಆಯೋಗವು ಬರುವ ಡಿಸೆಂಬರ್ ಒಳಗಾಗಿ ಸಮೀಕ್ಷೆಯನ್ನ ಮುಕ್ತಾಯಗೊಳಿಸಲು ಸೂಚಿಸಲಾಗಿದ್ದು, ಸಮೀಕ್ಷೆಗಾಗಿ ಸರ್ಕಾರ ಬರೋಬ್ಬರಿ 420 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿದೆ. ಸಮೀಕ್ಷೆಗೆ ಶಾಲಾ ಶಿಕ್ಷಕರು, ಆಶಾ ಕಾರ್ಯಕರ್ತೆಯರ ಬಳಕೆ. ದಸರಾ ರಜೆಯಲ್ಲಿ ಸಮೀಕ್ಷೆಗೆ ಶಿಕ್ಷಕರ ಬಳಕೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಸ್ಟರ್ ಪ್ಲಾನ್. ಇದರ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಹಿತಿಯನ್ನ ನೀಡಿದ್ದು, ಸರ್ಕಾರಿ ಶಾಲೆಯ ಶಿಕ್ಷಕರುಗಳು ಹಾಗೂ ಆಶಾ ಕಾರ್ಯಕರ್ತೆಯರನ್ನ ಈ ಸಮೀಕ್ಷೆಯ ಕಾರ್ಯಕ್ಕೆ ಬಳಸಿಕೊಳ್ಳಲಾಗುವುದು ಎಂದಿದ್ದಾರೆ. ರಾಜ್ಯದಲ್ಲಿ 7 ಕೋಟಿಗೂ ಅಧಿಕ ಜನಸಂಖ್ಯೆ ಇದ್ದು 1.75 ಲಕ್ಷ ಶಿಕ್ಷಕರುಗಳು ಸಮೀಕ್ಷೆಯನ್ನ ನಡೆಸಲಿದ್ದಾರೆ. ಇವರಿಗೆ ಭತ್ಯೆಯ ರೂಪದಲ್ಲಿ ಕೊಡುವ ಹಣವೇ 325 ಕೋಟಿಯಷ್ಟಾಗುತ್ತದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ದಸರಾ ಹಬ್ಬದ ರಜೆಯ ಸಂದರ್ಭದಲ್ಲಿ ಶಿಕ್ಷಕರನ್ನ ಬಳಕೆ ಮಾಡಿಕೊಳ್ಳುವುದು ಸರ್ಕಾರದ ಉದ್ದೇಶವಾಗಿದ್ದು, ಶಿಕ್ಷಕರಿಗೆ ಸಮೀಕ್ಷೆಯ ಬಗ್ಗೆ ತರಬೇತಿಯನ್ನ ಕೂಡ ನೀಡಲಾಗುತ್ತದೆ ಎನ್ನಲಾಗಿದೆ. ಸಮೀಕ್ಷೆ ಮಾಹಿತಿಗೆ ಸಹಾಯವಾಣಿ. ಸಮೀಕ್ಷೆಯಲ್ಲಿ ಸ್ವಯಂ ಭಾಗಿಯಾಗಲು ಸರ್ಕಾರ ಅವಕಾಶ. ಇನ್ನು ಸರ್ಕಾರ ಸಮೀಕ್ಷೆಯ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆಯನ್ನು ತೆರೆದಿದ್ದು 8050770004ಕ್ಕೆ ಯಾರು ಬೇಕಾದರೂ ಕರೆ ಮಾಡಿ ಮಾಹಿತಿಯನ್ನ ತೆಗೆದುಕೊಳ್ಳಬಹುದು ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇದೆಲ್ಲ ಒಂದ್ ಕಡೆ ಇರಲಿ, ರಾಜ್ಯದಲ್ಲಿ ಈ ಹಿಂದೆ ಸರ್ಕಾರವೇ ಹಣ ಖರ್ಚು ಮಾಡಿ ಮಾಡಿಸಿದ ಸಮೀಕ್ಷೆಯ ಕಥೆಯೇನು? ಇನ್ನು ಇದಕ್ಕಾಗಿ 420 ಕೋಟಿ ರೂಪಾಯಿ ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ. ಈ ಹಿಂದೆ 165 ಕೋಟಿ ರೂಪಾಯಿ ಖರ್ಚು ಮಾಡಿದ ಸಮೀಕ್ಷೆಯನ್ನೇ ಸರ್ಕಾರ ಒಪ್ಪಲಿಲ್ಲ. ಈಗ ಈ ಸಮೀಕ್ಷೆ ಕತೆ ಎಂಬುದಕ್ಕೆ ಉತ್ತರ ಸಿಗಬೇಕಿದೆ. ನ್ಯೂಸ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.